ಗ್ರೋ ಆಕ್ಚುಲಿ ಇವಾಗ ಧ್ರುವ ಸರ್ಜಾ ಅವರು ಈ ಪ್ರಥಮ್ ಅವರು ಏನು ಈಗ ದರ್ಶನ್ ಅಭಿಮಾನಿಗಳ ಮೇಲೆ ಕೋಪಗೊಂಡ್ರು ಅದ್ರ ಬಗ್ಗೆ ಆಕ್ಚುಲಿ ಮಾತಾಡಿದ್ದಾರೆ. ದರ್ಶನ್ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ನಿಜವಾಗ್ಲೂ ಧ್ರುವ ಸರ್ಜಾ ಅವರು ಈ ಲೆವೆಲ್ಗೆ ಮಾತಾಡ್ತಾರೆ, ಈ ರೀತಿ ಮಾತಾಡ್ತಾರೆ ಅಂತ ನಾವ್ಯಾರು ಅಂದ್ಕೊಂಡಿರ್ಲಿಲ್ಲ. ದರ್ಶನ್ ಸರ್ ಅಭಿಮಾನಿಗಳು ಕೂಡ ಅಂದ್ಕೊಂಡಿರ್ಲಿಲ್ಲ, ಶಿವಣ್ಣನವರ ಅಭಿಮಾನಿಗಳು ಕೂಡ ಅಂದ್ಕೊಂಡಿರ್ಲಿಲ್ಲ, ಸುದೀಪ್ ಸರ್ ಅವರ ಅಭಿಮಾನಿಗಳು ಕೂಡ ಅಂದ್ಕೊಂಡಿರ್ಲಿಲ್ಲ ಸ್ವಾಮಿ ಈ ಲೆವೆಲ್ಗೆ ಧ್ರುವ ಸರ್ಜಾ ಅವರು ಮಾತಾಡ್ತಾರೆ ಅಂತ. ಆಕ್ಚುಲಿ ಧ್ರುವ ಸರ್ಜಾ ಅವರ ದೃಷ್ಟಿಯಲ್ಲಿ ಆಕ್ಚುಲಿ ರಾಕ್ಲೈನ್ ವೆಂಕಟೇಶ್ ಅವ್ರು ಏನ್ ಮಾತಾಡಿದ್ದಾರೆ ಅದರಲ್ಲಿ ಕೆಲವು ತಪ್ಪುಗಳಿದೆ. ರಾಕ್ಲೈನ್ ವೆಂಕಟೇಶ್ ಅವ್ರು ಮಾತಾಡಿರ್ತಕ್ಕಂಥದ್ರಲ್ಲಿ ಆಕ್ಚುಲಿ ಅದ್ರ ಬಗ್ಗೆಲೂ ಕೂಡ ಹೇಳ್ತೇನೆ. ಆದ್ರೆ ಫಸ್ಟ್ ನಾನು ಈ ಧ್ರುವ ಸರ್ಜಾ ಅವರ ಬಗ್ಗೆ ಹೇಳಲೇಬೇಕು. ಏನು ಅಂತಂದ್ರೆ ಅವ್ರು ಹೇಳ್ತಾರೆ ಪ್ರಥಮ್ ಅವರು ಮಾಡಿದ್ದು ಆಲ್ಮೋಸ್ಟ್ ಏನವರು ಇವಾಗ ಯಾರು ಅವರಿಗೆ ಡ್ರ್ಯಾಗರ್ ತೋರಿಸಿದ್ರು ಅವರಿಗೆ ಆಕ್ಚುಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಮುಂದೆ ಏನಾಗಬೇಕೋ ಅದಾಗುತ್ತೆ, ಅದೆಲ್ಲ ಓಕೆ. ರಮ್ಯ ಅವರು ಮಾಡಿದ್ದು ಓಕೆ. ರಮ್ಯ ಅವರು ಒಂದಷ್ಟು ಜನ ಇದನ್ನ ಮಾಡ್ಕೊಂಡ್ರು, ಲಿಸ್ಟ್ ಮಾಡ್ಕೊಂಡ್ರು, ಕಂಪ್ಲೇಂಟ್ ಕೊಟ್ಟರು. ಕೆಟ್ಟದಾಗ ಆಕ್ಚುಲಿ ಯಾರು ಕಮೆಂಟ್ ಮಾಡಬಾರ್ದು. ರಮ್ಯ ಅವ್ರು ಮಾಡಿರೋದು ಓಕೆ. ಆದ್ರೆ ಪ್ರಥಮ್ ಅವರು ಫಸ್ಟ್ ಮಾಡಿದ್ದು ಓಕೆ, ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಎರಡನೇದಾಗಿ ಅವರು ಮಾಡಿದ್ರಲ್ಲ ಸ್ವಾಮಿ ಏನು ಅಂತ ಅಂದ್ರೆ ದರ್ಶನ್ ಅವರು ವಿಗ್ ಅವ್ರದ್ದು ಏನ್ ಕಿತ್ಕೊಳ್ಳೋದು ನಾನು ಈ ರೀತಿ ಎಲ್ಲ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಮಾತಾಡಿದ್ರಲ್ಲ ಅದು ಸರಿಯಿಲ್ಲ ಅನ್ನುವ ರೀತಿ ಬಹಳ ಪ್ರಬುದ್ಧರಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾಕೆ ಅಂತಂದ್ರೆ ನಮ್ಮ ಸೀನಿಯರ್ಗಳು ಇವ್ರು ಯಾರು ಕೂಡ ಈ ರೀತಿ ಜೂನಿಯರ್ಗಳು ನಿಂದಿಸಿರ್ಲಿಲ್ಲ, ಈ ರೀತಿ ಮಾತಾಡಿರ್ಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಅಂತಂದ್ರೆ ಹಿಂದೆ ಯಾರಿದ್ರು ವಿಷ್ಣುವರ್ಧನ್ ಅವರಾಗಿರ್ಬಹುದು, ರಾಜ್ಕುಮಾರ್ ಅವರಾಗಿರ್ಬಹುದು, ಈ ರೀತಿ ಇವ್ರು ಎಲ್ಲರೂ ಏನು ದೊಡ್ಡ ದೊಡ್ಡ ದಿಗ್ಗಜರು ಇದ್ರು ಇವ್ರು ಯಾರು ಕೂಡ ಈ ರೀತಿ ಜೂನಿಯರ್ಗಳು ನಿಂದಿಸಿ ಮಾತಾಡಿರ್ಲಿಲ್ಲ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ರೀತಿ ತಾಳ್ಮೆ ಕಳ್ಕೊಂಡು ಪ್ರಥಮ್ ಅವ್ರು ಮಾತಾಡಬಾರ್ದು. ಆ ರೀತಿ ನಿಜವಾಗ್ಲೂ ಯಾರಾದ್ರೂ ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಅದು ಅವರು ಪೊಲೀಸ್ನವರು ಮುಂದಿನ ತನಿಖೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಸ್ವಾಮಿ. ಇನ್ನೊಂದು ಏನು ಅಂತ ಅಂದ್ರೆ ರಾಕ್ಲೈನ್ ವೆಂಕಟೇಶ್ ಅವರು ಆಕ್ಚುಲಿ ಅವರು ರಮ್ಯಾ ಅವರ ಕುರಿತಾಗಿ ಮಾತಾಡಿದ್ದಾರೆ. ಏನೋ ರಮ್ಯಾ ಅವ್ರಿಗೆ ಮೆಸೇಜ್ ಮಾಡಿರೋದು ಕೆಟ್ಟದಾಗಿ ತಪ್ಪು. ಯಾರೇ ಆಗಿರ್ಲಿ, ಯಾವುದೇ ಸ್ಟಾರ್ ಅಭಿಮಾನಿಗಳಾಗಿರ್ಬೋದು, ಸ್ಟಾರ್ಗಳು ಹೇಳ್ಬೇಕು ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಬೇಡಿ ಅಂತ ಹೇಳ್ಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸುದೀಪ್ ಅವ್ರಿಗೆ ಹೇಳಿದ್ದಾರೆ, ದರ್ಶನ್ ಅವ್ರಿಗೆ ಎಲ್ರಿಗೂ ಹೇಳಿದ್ದಾರೆ ಓಕೆ. ಆದ್ರೆ ಈಗ ನಾವು ಧ್ರುವ ಸರ್ಜಾ ಅವರ ಒಂದು ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಇಲ್ಲಿ ಆಕ್ಚುಲಿ ಪ್ರಥಮ್ ಅವರ ಈ ಏನು ಅವರು ಸೀನಿಯರ್ ಅಂದ್ರೆ ದರ್ಶನ್ ಅವ್ರಿಗೆ ಏನು ಆ ರೀತಿ ಒಂದು ತಾಳ್ಮೆಯನ್ನ ಕಳೆದುಕೊಂಡು ಆ ರೀತಿ ಎಲ್ಲ ಮಾತಾಡಿದ್ದಾರೆ. ಒಂದು ತುಂಬಾ ಒಂಥರ ರಫ್ ಆಗ್ಬಿಡ್ತು ಪ್ರಥಮ್ ಅವ್ರದ್ದು. ಅದರ ಬಗ್ಗೆ ಎಲ್ಲೂ ಕೂಡ ಧ್ರುವ ಸರ್ಜಾ ಅವರ ಒಂದು ದೃಷ್ಟಿಕೋನದಲ್ಲಿ ಹೇಳಲಿಲ್ಲ ಯಾರು ರಾಕ್ಲೈನ್ ವೆಂಕಟೇಶ್ ಅವರು. ಅದು ನಾವು ಧ್ರುವ ಸರ್ಜಾ ಅವರ ದೃಷ್ಟಿಕೋನದಲ್ಲಿ ತಗೊಂಡ್ರೆ ನಿಜವಾಗ್ಲೂ ಎಲ್ಲ ಅದನ್ನು ಎತ್ತಿಡಿಬೇಕಾಯಿತು ರಾಕ್ಲೈನ್ ವೆಂಕಟೇಶ್ ಅವರು ಅಂತ ಅನ್ನಿಸ್ತು. ಆಕ್ಚುಲಿ ರಾಕ್ಲೈನ್ ವೆಂಕಟೇಶ್ ಅವರು ಒಂದ್ ಕಡೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಯಾರೇ ಆಗ್ಲಿ, ಯಾವುದೇ ನಟರಿಗಾಗ್ಲಿ, ಯಾವುದೇ ಮಹಿಳೆಗಾಗ್ಲಿ, ಯಾವುದೇ ಹೀರೋಗಾಗ್ಲಿ, ಯಾರಿಗೆ ಆಗ್ಲಿ ಸ್ವಾಮಿ ಕೆಟ್ಟದಾಗ ಯಾಕೆ ಕಮೆಂಟ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಧ್ರುವ ಸರ್ಜಾ ಅವರು ಬಹಳ ಪ್ರಬುದ್ಧರಾಗಿ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಸ್ಪೀಚ್ ಅನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಎಲ್ಲ ದೊಡ್ಡ ದೊಡ್ಡ ನಟರುಗಳು ಕೂಡ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಏನ್ ಅನಿಸ್ತಾ ಇದೆ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.